ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರು ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ಸಾಮೂಹಿಕ ರಾಜೀನಾಮೆ. ಇಂದು ಗದಗ ಜಿಲ್ಲಾ ಆಡಳಿತ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ 17 ಸದಸ್ಯರು ಹಾಗೂ 5 ಜನ ನಾಮನಿರ್ದೇಶಕ ಸ್ಥಾನಕ್ಕೆ ಸಾಮೂಹಿಕವಾಗಿ ಇಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರಿಗೆ ತಮ್ಮ ಪಕ್ಷದ ಶಾಸಕರಾದ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಸಾಮೂಹಿಕ ರಾಜೀನಾಮೆ ನೀಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ಯಾವುದೇ ಚುನಾವಣೆ ನಡೆದರೂ ತಮ್ಮ ಪಕ್ಷ ಆಡಳಿತಕ್ಕೆ ಬರುವುದಿಲ್ಲ ಎಂದು ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್ NKS TV4 ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಗದಗ್. ಇವತ್ತು ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಕೊಡದೇ ಇರೋದಕ್ಕೆ ನಮಗೆ ಅತ್ಯಂತ ನೋವಿನ ಸಂಗತಿ. ಯಾಕಂದ್ರೆ ಒಂದು ಧೀಮಂತ ದಕ್ಷ ಆಡಳಿತಗಾರ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು. ಈ ಒಂದು ಹಿಂದೆ ನೀರಾವರಿ ಸಚಿವರಾದಾಗ, ಪ್ರವಾಸೋದ್ಯಮ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ, ಗ್ರಾಮೀಣಾಭಿವೃದ್ಧಿ ಸಚಿವ ಸ್ಥಾನ ಆದಾಗ ಇದೇ ಗ್ರಾಮಕ್ಕೆ ಎಲ್ಲ ಒಂದು ಶುದ್ಧ ನೀರು ಇರಬಹುದು, ಇಂಥ ಒಂದು ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು. ಇವತ್ತು ಒಂದು ಪ್ರವಾಸೋದ್ಯಮ ಇಲಾಖೆ ಮಿನಿಸ್ಟರ್ ಹಿಂದ ಅದಾರ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ. ಅಂತ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಇಡೀ ದೇಶನ ಅದನ್ನ ಒಂದು ಎತ್ತಿ ಕೊಂಡಾಡುವಂತ ಕೆಲಸ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಮಾಡಿದ್ರು. ಅಂತ ಒಂದು ದಕ್ಷ ಆಡಳಿತಗಾರ, ಅಂತ ಒಬ್ಬ ನಾಯಕರಿಗೆ ಇವತ್ತು ಕ್ಯಾಬಿನೆಟ್ನಾಗ ಸ್ಥಾನಮಾನ ಇಲ್ಲ ಅಂದ್ರೆ ಮತ್ತೆ ಎಂತವ್ರಿಗೆ ನೀವು ಸ್ಥಾನಮಾನ ಕೊಡ್ತೀರಿ? ಈ ಒಂದು ಪಕ್ಷಕ್ಕೆ ಅವರ ಕೊಡುಗೆ ಬಹಳ ಕೊಡುಗೆ ಇದೆ. ಮತ್ತೆ ಅಂತ ಕೊಡುಗೆ ಕೊಡುವಂತ ಒಂದು ವ್ಯಕ್ತಿತ್ವ ಇರುವಂತ ನಾಯಕರಿಗೆ ಇಲ್ಲ ಅಂದ್ರ ಮೇಲೆ ಮತ್ತು ನಮ್ಮಂತ ಸಾಮಾನ್ಯ ಕಾರ್ಯಕರ್ತರಿಗೆ ಇದರ ಅವಶ್ಯಕತೆ ಏನೈತೆ ಅಂತೇಳಿ ನಾವು ಇವತ್ತು ಬಹಳ ನೋವನ್ನು ಉಂಟು ಮಾಡಿಕೊಂಡು ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರ ಸ್ಥಾನಮಾನ ಇಲ್ಲ ಅಂದ್ರೆ ನಮಗೂ ಇದು ಸ್ಥಾನಮಾನ ಬೇಡ ಅಂತೇಳಿ ನಾವು ಇವತ್ತು ಸಾಮೂಹಿಕವಾಗಿ ನಾವು ಎಲ್ಲಾ ನಗರಸಭಾ ಸದಸ್ಯರು 22 ಜನ ನಗರಸಭಾ ಸದಸ್ಯರು ನಾವು ಡಿ.ಸಿ ಅವರಿಗೆ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಾಕ ನಾವು ಸಿದ್ಧವಾಗಿದ್ದೀವಿ, ಕೊಟ್ಟು ಬಂದಿದ್ದೀವಿ. ನಾವು ಇನ್ನೂ ಮುಂದೆ ಈ ಪಕ್ಷಾತೀತವಾಗಿ ನಾವು ಇನ್ನು ಮುಂದೆ ಬರುವಂತ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿಷ್ಠಾವಂತರಾಗಿ ದುಡಿಬೇಕಾದ್ರೆ ನಮ್ಮ ಸಾಹೇಬರಿಗೆ ಸ್ಥಾನಮಾನ ಸಿಗಬೇಕು. ನಮ್ಮ ಉತ್ತರ ಕರ್ನಾಟಕ ಬೆಳಿಬೇಕಂದ್ರೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಕ್ಯಾಬಿನೆಟ್ನ ಮಿನಿಸ್ಟರ್ ಆಗಬೇಕು. ಅದು ಒಂದು ನಮ್ಮ ದೊಡ್ಡ ನಿರ್ಧಾರ. ಇದನ್ನ ತಾವು ಕೆಪಿಸಿಸಿ ಅಧ್ಯಕ್ಷರಾಗಿರ್ಬಹುದು, ಎಲ್ಲ ನಮ್ಮ ಮೇಲ್ ಹೈಕಮಾಂಡ್ ಆಗಿರ್ಬಹುದು, ಡಿ.ಕೆ. ಶಿವಕುಮಾರ್ ಅವರ ಇದನ್ನ ಪರಿಗಣಿಸಬೇಕು ಅಂತೇಳಿ ನಾವು ದಿಟ್ಟವಾದ ಹೋರಾಟವನ್ನು ಮಾಡ್ತೀವಿ ಅಂತ ನಾನು ಶಕುಂತಲಾ ಅಕ್ಕಿ ನಗರಸಭಾ ಸದಸ್ಯರು ನಾವು ಈಗ ರಾಜೀನಾಮೆಯನ್ನು ಕೊಟ್ಟಿದ್ದೀವಿ.